ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ಹೊಸ ದಿನಕ್ಕೆ ಶುಭಾಶಯಗಳು. ನಾವು ಇವತ್ತು ಹೋಗ್ತಾ ಇದ್ದೀವಿ 0 ಪಾಯಿಂಟ್. ಓಕೆ, ಇಂತಾಂಗ್ ವ್ಯಾಲಿ ಮತ್ತು 0 ಪಾಯಿಂಟ್ ಎರಡು ಕಡೆ ಹೋಗ್ತಾ ಇದ್ದೀವಿ. ಇವರು ನಮ್ಮ ಡ್ರೈವರು. ನೋಡಪ್ಪ, ಸೇಫಾಗಿ ಕರ್ಕೊಂಬಪ್ಪ. ಮನೆಗೆ ಇರೋದು ಒಬ್ಬನೇ ಮಗ. ಓಕೆ, ರೈಟ್. ಸೊ ನೋಡಿ, ರೋಡೆಲ್ಲ ಒಂದು ಸಿಕ್ಕಾಪಟ್ಟೆ ಹೈ ಕ್ಲಾಸ್ ಆಗಿದೆ. 0 ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ತುಂಬ ಸ್ಟೀಪ್ ಆಗಿದೆ ರೋಡು, ತುಂಬ ನ್ಯಾರೋ ಆಗಿದೆ. ಲಾಟ್ ಆಫ್ ಟೂರಿಸ್ಟ್ ಇಯರ್. 2 ತಿಂಗಳಿಂದ ಇಲ್ಲಿ ಫ್ಲಡ್ ಆಗಿತ್ತಲ್ವ, ಹಾಗಾಗಿ ಜನ ಜಾಸ್ತಿ ಬರಲಿಲ್ಲ, ಭಯ ಬೀಳ್ತಾ ಇದ್ರು. ಸೊ ದೀಸ್ ಡೇಸ್ ಬರ್ತಾ ಇದ್ದಾರೆ. ಮೋರವರ್ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಹಾಲಿಡೇಸ್ಗೆ ಸ್ವಲ್ಪ ಜನ ಬರ್ತಾ ಇದ್ದಾರೆ. ಲಾಟ್ ಆಫ್ ಟೂರಿಸ್ಟ್. ಒಂದು ಇಂಪಾರ್ಟೆಂಟ್ ಆಗಿರೋ ನಮ್ಮ ಡ್ರೈವರ್ ಹೇಳ್ಬಿಟ್ಟು ಹೋಗಿದ್ದಾರೆ, ಇದು ಪರ್ಮಿಟ್ ತೊಗೊಬೇಕಾಗಿರೋ ಜಾಗ, ಇಲ್ಲಿ ಗೋಪ್ರೋ ವೀಡಿಯೋಸ್ ಎಲ್ಲ ಅಲೋಡ್ ಇಲ್ವಂತೆ. ಅವ್ನು ಬೈದ್ಬಿಟ್ಟು ಹೋದ. ಬಟ್ ಆದರೂ ನಾನು ನಿಮ್ಗೆ ಗೊತ್ತಲ್ವ, ಎಲ್ಲ ಕೇಳಿ ಕೆಲಸ ಮಾಡ್ತಾ ಇರ್ತೀವಿ, ಹಾಗಾಗಿ ತೊಗೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೋಡಿ, ಇದೇ ಅದು. ನಾವು ಹೊರಗಡೆ ಎಲ್ದ್ಬಿಟ್ಟು ತಗೊಳ್ಳೋಣ ಅಂದ್ಕೊಂಡ್ವಿ. ಈ ಕಡೆ ಎಲ್ಲ ತೋರಿಸೋಣ ಅಂದ್ಕೊಂಡ್ವಿ. ಬಟ್ ಆದರೆ ಅವರು ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ಈ ಪ್ರೊಹಿಬಿಟೆಡ್ ಏರಿಯಾ ಅಂತಿದ್ದು, ಫುಲ್ ಸೋಲ್ಜರ್ಸ್ ಇರ್ತಾರಂತ, ಹಾಗಾಗಿ ಮಾಡೋಂಗಿಲ್ಲ ಅಂತ ಹೇಳಿ ಗೈಸ್. ಇನ್ನು ಮುಂದಕ್ಕೆ ಹೋಗೋಣ. ಸೊ ಇಲ್ಲಿ ನೋಡ್ಬೋದು ನೀವು, ತುಂಬ ನ್ಯಾರೋ ರೋಡ್ ಇದೆ ಆ್ಯಸ್ ಯೂಶುವಲ್. ಇಲ್ಲೆಲ್ಲ BRO ಅಂತ ಅವರು ಆರ್ಗನೈಸೇಷನ್ ಅವರು ಈ ಕಡೆ ರೋಡ್ಸ್ ಎಲ್ಲ ಮಾಡಿರುವಂಥದ್ದು, ಅವರೇ ಮೇಂಟೈನ್ ಮಾಡ್ತಾ ಇದ್ದಾರೆ. ಮತ್ತು ನೀವು ಇಲ್ಲಿ ನೋಡ್ಬೋದು, ಎಲ್ಲೇ ಹೋದ್ರೂ ಈ ಥರ ಒಂದು ಫ್ಲಾಗ್ಸ್ ಎಲ್ಲ ಕಟ್ಟಿರ್ತಾರೆ. ಸೊ ಆ ಫ್ಲಾಗ್ಸಲ್ಲಿ ಸಿಕ್ಕಾಪಟ್ಟೆ ಮಂತ್ರ ಇರುತ್ತಂತೆ, ದೇವ್ರ ಮಂತ್ರ ಎಲ್ಲ ಇರುತ್ತಂತ. ಸೊ ಎಂಡ್ ಆಫ್ ದ ಡೇ ಎಲ್ಲ ದೇವರಿಗೆ ಜಾಸ್ತಿ ನಮಸ್ಕಾರ ಮಾಡ್ತಾರೆ, ನಂಬೇಕಲ್ವ ಎಂಡ್ ಆಫ್ ದ ಡೇ. ಸೊ ಹಾಗಾಗಿ ಅದನ್ನ ಎಲ್ಲ ನೀವು ನೋಡಿದ ಕಡೆ ಎಲ್ಲ ಅದು ಸಿಗುತ್ತೆ ನಿಮಗೆ, ಈ ಕಡೆ ಬಂದಿದ್ದ ಕಡೆ ಎಲ್ಲ. ರೋಡ್ನ ರೆಡಿ ಮಾಡ್ತಾ ಇದ್ದಾರೆ. ರಾಕ್ ಎಲ್ಲ ಹೊಡೆದು ಬೇಕಾಗಿರೋ ಪೈಪ್ ಲೈನ್, ಆಸ್ ಎನ್ ವಾಟರ್ ಲೈನ್, ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಏನು ಸಿಗುತ್ತಮ್ಮ? ಹೌದಾ? ಕಡೆ ಈ ಸಂತಾನ ಜಾಸ್ತಿ ಇದೆಯಲ್ವ, ಹಾಗಾಗಿ ಯಾಕದು ಎಲ್ಲ ಸಿಗುತ್ತೆ. ಇಮ್ಟಾಂಗ್ ಅಂತ ಬರ್ತಿದ್ದಾರಲ್ಲ, ಇಮ್ಟಾಂಗ್ ವ್ಯಾಲಿ ಮತ್ತು ನಿಮಗೆ 0 ಪಾಯಿಂಟ್ಗೆ ಹೋಗ್ಬೇಕಂತ ಹೇಳಿದ್ರೆ ಪರ್ಮಿಟು 3500 rupees ಕಟ್ಬಿಟ್ಟು ಬರಬೇಕಾಗತ್ತಾ. 0 ಪಾಯಿಂಟಲ್ಲಿ ಡೆಫಿನೆಟಾಗಿ ಸಿಗುತ್ತಂತ ಸ್ನೋ. ನೋಡೋಣ. ಕರೆಕ್ಟ್. ಎಲ್ಲ ಕಡೆ ಬಿದ್ದಿರೋದು ನೀವು ನೋಡ್ಬೋದು. ನೋಡಿ, ಸಣ್ಣ ಐಸು ಇದೇ ಥರದ್ದು ಅಲ್ಲಲ್ಲಿ ಬಿದ್ದಿದೆ. ಒಳ್ಳೆ ಕಪ್ ಮೇಲೆ ಐಸ್ ಕ್ರೀಮ್ ಇಟ್ಟಂಗಿದೆ. ಸೊ ನ್ಯಾಚುರಲ್ ಆ್ಯಂಡ್ ಸೊ ಬ್ಯೂಟಿಫುಲ್. ಹಲೋ ಫ್ರೆಂಡ್ಸ್, ನಾವಿವತ್ತು ಸಿಕ್ಕಿಮಿಂದ ಲಾಚಂಗ್ ಬಂದ್ವಿ. ಲಾಚಂಗಿಂದ 0 ಪಾಯಿಂಟ್ ಮತ್ತು ಇಮ್ಟಾಂಗ್ ವ್ಯಾಲಿಗೆ ಬಂದಿದ್ದೀವಿ. ನೋಡ್ಬೋದಿಲ್ಲ, ಇಮ್ಟಾಂಗ್ ವ್ಯಾಲಿ ಇಸ್ ಆಲ್ಮೋಸ್ಟ್ 12,000 ಫೀಟ್. ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ಎಲ್ಲ ಕಡೆ ಪ್ಯಾಕ್ ಮಾಡ್ಕೊಂಡಿದ್ದೀವಿ, ನೀವು ಪ್ಯಾಕ್ ಮಾಡ್ಕೊಂಡು ಬರ್ಬೋದು. ಇಲ್ಲಿ ವ್ಯಾಲಿ ಇರುತ್ತಂತ, ಬನ್ನಿ ಕಡೆ ವ್ಯಾಲಿಗೆ ಹೋಗಿ ನೋಡೋಣ. ತುಂಬ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಸಿಕ್ಕಾಪಟ್ಟೆ ಟೂರಿಸ್ಟ್ ಬಂದಿದ್ದಾರೆ. ಎಲ್ಲ ಫ್ಯಾಮ್ಲೀಸು, ಬೈಕರ್ಸು, ಎಲ್ಲ ಕಡೆಯಿಂದ ಆಲ್ಮೋಸ್ಟ್ ಎಲ್ಲ ಕಡೆಯಿಂದ ಬಂದಿದ್ದಾರೆ ಇಲ್ಲಿ ಜನ. ಬನ್ನಿ ಕೆಳಗೆ ಹೋಗಿ ನೋಡೋಣ. ಎಷ್ಟು ದೂರ ಇದೆ? ಲಾಚುಂಗಿಂದ ಆಲ್ಮೋಸ್ಟ್ 20 to 25 ಕಿಲೋಮೀಟರ್ಸ್ ದೂರದಲ್ಲಿದೆ. ಲಾಚುಂಗ್ ಬಂದ್ಬಿಟ್ಟು ಗ್ಯಾಂಗ್ಟಾಕಿಂದ 125 ಕಿಲೋಮೀಟರ್ ದೂರದಲ್ಲಿದೆ. ಸೊ ನೀವು ಬರಬೇಕಾದ್ರೆ ಇಲ್ಲಿ ಕ್ಯಾಬ್ ತೊಗೊಂಡೇ ಬರಬೇಕು. ದೇರ್ ಇಸ್ ನೋ ಅದರ್ ಆಪ್ಷನ್, ಯಾಕಂದರೆ ಇದು ಯಾವುದು ಲೋಕಲ್ ಬಸ್ ಇಲ್ಲ. ಬಟ್ ಮೋರವರ್ ನಾನು ಆವಾಗಲೇ ಹೇಳ್ದಂಗೆ ಇಲ್ಲಿ ಬರೋದಕ್ಕೆ ನಿಮಗೆ ಪರ್ಮಿಟ್ ಬೇಕು. ಅಲ್ಲಿ ಬರಬೇಕಾದ್ರೆ ಎಂಟ್ರಿ ಲೆವೆಲಲ್ಲಿ ನಿಮಗೆ ಒಂದು ಪರ್ಮಿಟ್ ಕೊಡ್ತಾರೆ. ಪರ್ಮಿಟ್ಗೆ 3500 rupees ಆಗುತ್ತೆ. ನೀವು ಅದನ್ನು ಪೇ ಮಾಡ್ಕೊಂಡು ಬರಬೇಕಾಗತ್ತೆ, ನೀವೇನಾದರೂ ಇಲ್ಲಿ ಕ್ಯಾಬಲ್ಲಿ ಬರೋ ಥರ ಇದ್ದರೆ. ಅಫ್ಕೋರ್ಸ್ ಈಗ ಇಲ್ಲಿ ನೀವು 1 ಡಿಗ್ರಿಯಲ್ಲಿದೆ, ಅಂದರೆ ಎಕ್ಸಾಕ್ಟ್ಲಿ 1 ಡಿಗ್ರಿಯಲ್ಲಿ ನಾವು ಇದ್ದೀವಿ. ನೀವು ನೋಡ್ಬೋದು, ನಾವೆಲ್ಲ ಗ್ಲೌಸ್ ಎಲ್ಲ ಹಾಕೊಂಡು ತುಂಬ ಫ್ರೀಸಿಂಗ್ ಆಗಿದೆ, ತುಂಬ ಕೋಲ್ಡ್ ಆಗಿದೆ, ತುಂಬ ಚಿಲ್ಲಾಗಿದೆ. ಆ ಥರ ಅಂತ ಹೇಳ್ಬಿಟ್ಟು ಜಾಗ ಎಕ್ಸ್ಪ್ಲೋರ್ ಮಾಡದೇ ಇರೋಕ್ಕಾಗಲ್ಲ. ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀವಿ. ನಾನು ಹೇಳ್ದಂಗೆ ಇದೆಲ್ಲ ಬಂದ್ಬಿಟ್ಟು ತುಂಬ ಹ್ಯಾಲೋ ಆಗಿದೆ. ನೀವು ನೋಡ್ಬೋದು, ಈ ಜಾಗ ಎಲ್ಲ ತುಂಬ ಹ್ಯಾಲೋ ಆಗಿದೆ. ನೀವು ಆ ಕಡೆ ಹೋದರೆ ತುಂಬ
ಕೇರ್ಫುಲ್ಲಾಗಿ ಹೋಗ್ಬೇಕು, ನೋಡಬೇಕು. ಈಗ ಸದ್ಯಕ್ಕೆ ಈ ಲೇಕಲ್ಲಿ ನೀರು ತುಂಬ ಕಡಿಮೆ ಇದೆ. ಇಲ್ಲ ಅಂತ ಹೇಳಿದ್ರೆ ಯು ವಿಲ್ ಬಿ ಅಟ್ಲೀಸ್ಟ್ ಇಲ್ಲ ಅಂತ ಹೇಳಿದ್ರು ಫುಲ್ಲಾಗಿರುತ್ತೆ. ಏನೇನು ಕಾಣಿಸ್ತಿದ್ಯೋ ಅಷ್ಟು ಫುಲ್ಲಾಗಿರುತ್ತಂತೆ. ಓಕೆ, ಸೊ ಇದು ನಾವು ಕೇಳ್ಪಟ್ಟಿದ್ವಿ, ಇಲ್ಲಿ ಬಂದಿರೋ ಜಾಗದಲ್ಲಿ ಕೇಳ್ಪಟ್ಟಿದ್ದೀವಿ. ಇಲ್ಲಿ ನಿಮಗೆ ವಿಂಟರಲ್ಲಿ ಫುಲ್ಲು ನಾವು ನಿಂತ್ಕೊಂಡಿರೋ ಜಾಗ ಏನಿದೆ ಆ ಜಾಗದಲ್ಲೆಲ್ಲ ಫುಲ್ಲು ಸ್ನೋ ತುಂಬಿಕೊಂಡಿರುತ್ತೆ. ನೀವು ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಆ ಥರ ಬಂದರೆ ಈ ಜಾಗ ಎಲ್ಲ ಏನು ಗ್ರೀನರಿ ನೋಡ್ತಾ ಇದ್ದೀರ, ಡ್ರೈ ಲ್ಯಾಂಡ್ ಥರ ಇದೆಯಲ್ಲ, ಅದೆಲ್ಲ ಫುಲ್ಲಾಗಿ ಸ್ನೋ ಕವರ್ ಆಗಿರುತ್ತೆ. ನೀವು ಅಲ್ಲಿ ಒಂದೊಂದು ಪ್ಯಾಚಸ್ ಆಫ್ ಸ್ನೋ ನೋಡ್ಬೋದು ಅಷ್ಟೇ ಇವಾಗ. ಬಟ್ ನೀವು ವಿಂಟರಲ್ಲಿ ಬಂದಾಗ ತುಂಬ ಒಳ್ಳೆ ವ್ಯೂ ಸಿಗುತ್ತೆ ಇಲ್ಲಿ. ಬಟ್ ಡೋರ್ ಕ್ಲೋಸ್ ಆಗಿದ್ರೆ ನಿಮಗೆ ಇಲ್ಲಿ ಅಲೌಡ್ ಮಾಡಲ್ಲ. ಇಲ್ಲೆಲ್ಲ ಮಿಲ್ಟ್ರಿ ಜನರು ಜಾಸ್ತಿ ಇದ್ದಾರೆ. ಮಿಲ್ಟ್ರಿಗೆ ನಮ್ಗೆ ಎಂಟ್ರಿ ಸಿಗೋದಿಲ್ಲ. ಎಕ್ಸಾಕ್ಟ್ಲಿ. ಸೊ ಈ ಜಾಗದಲ್ಲಿ ತುಂಬ ಸ್ನೋ ಆಗಿ ಹೋಗ್ಬಿಟ್ರೆ ಗಾಡಿಗಳು ಓಡಾಡೋಕ್ಕಾಗಲ್ವಲ್ಲ, ಸ್ಲಿಪ್ ಆಗುತ್ತಲ್ವ, ಅದಕ್ಕೋಸ್ಕರನೇ ಈ ಕಡೆ ನಿಮಗೆ ಪರ್ಮಿಟ್ ಸಿಕ್ಕಲ್ವಂತೆ. ಈಗ ನಾವು ಆ ಕಾರಣಕ್ಕೆ ಪರ್ಮಿಟ್ ಸಿಕ್ಕಬೇಕು, ಜಾಗ ನೋಡಬೇಕು ಅಂತಲೇ ನಾವಿಲ್ಲಿ ಬಂದಿದ್ದೀವಿ. ಸೊ ನೀವು ಫೆಬ್ರವರಿಲಿ ತುಂಬ ಸ್ನೋ ಇರುತ್ತೆ. ಸೊ ಈ ಜಾಗಕ್ಕೆ ಬರೋಕ್ಕೆ ಆಗಲ್ಲ. ನೀವು ಗ್ಯಾಂಗ್ಟಾಕಿಂದ ಲಾಚುಂಗ್ ಬಂದು ಲಾಚುಂಗಿಂದ ಇಲ್ಲಿ ಬಂದ್ರೂ ನೀವು ಈ ಜಾಗ ಬರೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ಅದನ್ನ ಕವರ್ ಮಾಡೋದಕ್ಕೆ ಏನು ಮಾಡಿದ್ದೀವಿ, ಏಪ್ರಿಲಲ್ಲಿ ಬರುತ್ತಂತೆ. ಏಪ್ರಿಲಲ್ಲಿ ಸ್ನೋ ಇರುತ್ತೆ. ಏಪ್ರಿಲ್ ಮೇನಲ್ಲಿ ನಿಮ್ಗೆ ಸ್ನೋ ಸಿಗುತ್ತೆ. ಅಂದ್ರೆ ಇಲ್ಲೆಲ್ಲ ತುಂಬಿರುತ್ತೆ. ನೀವು ಬಂದು ಆಟ ಆಡ್ಕೊಂಡು ನೋಡ್ಕೊಂಡು ಹೋಗ್ಬೋದು. ಎಕ್ಸಾಕ್ಟ್ಲಿ, ನೋಡ್ಕೊಂಡು ಹೋಗ್ಬೋದು. ಬಟ್ ಅದನ್ನ ನೀವು ಅದನ್ನ ವಿಚಾರಿಸ್ಕೊಂಡು ಬರಬೇಕು. ಹಂಗೆ ಬಂದರೆ ಆ್ಯಂಡ್ಸ್ ನಾವೀಗ 0 ಪಾಯಿಂಟಿಗೆ ಬಂದಿದ್ದೀವಿ. ಇದು 16,000 ಫೀಟ್ ಎಬೋ ಸಿ ಲೆವೆಲ್ ಇದೆ. ಆಕ್ಸಿಜನ್ ಸಿಕ್ಕಾಪಟ್ಟೆ ಕಡಿಮೆ ಇದೆ. ಉಸಿರಾಡೋಕ್ಕೆ ಆಗ್ತಿಲ್ಲ ಬಸ್ಸು, ಉಸಿರಾಡೋಕ್ಕೆ ಆಗ್ತಿಲ್ಲ. ಇಲ್ಲಿಗೆ ನಮ್ಮ ದೇಶ ಮುಗೀತು, ನಮ್ಮ ಇಂಡಿಯಾ ಮುಗೀತು. ಓಕೆನಾ? ಸೊ ನೀವು ನೋಡ್ಬೋದು ಇದು ಎಂಡ್. ನಿಮಗೆ ಲಾಚುಂಗಿಂದ ಎಕ್ಸಾಕ್ಟ್ಲಿ 60 ಕಿಲೋಮೀಟರ್ಸ್. ಓಕೆ, ಲಾಚುಂಗಿಂದ 60 ಕಿಲೋಮೀಟರ್ಸ್. ಇಂತಾಂಗ್ ವ್ಯಾಲಿಯಿಂದ 30 ಕಿಲೋಮೀಟರ್. ಏನಂದರೆ ಆಕ್ಸಿಜನ್ ಲೆವೆಲ್ ಸ್ವಲ್ಪ ಕಡಿಮೆ ಇರುತ್ತೆ. ನಾವು ವಿಂಟರಲ್ಲಿ ಬಂದಿದ್ದೀವಿ, ನ್ಯೂ ಇಯರ್ಗೆ ಬಂದಿದ್ದೀವಿ. ಹಾಗಾಗಿ ಇಲ್ಲಿ ನಿಮಗೆ ಐಸ್ ಸ್ವಲ್ಪ ಕಡಿಮೆ ಇದೆ. ನೀವು ಬೇರೆ ಟೈಮಲ್ಲಿ ಬಂದರೆ ಇಲ್ಲಿ ಐಸ್ ಫುಲ್ ಆಗಿರುತ್ತೆ. ಮಾರ್ಚ್ ಏಪ್ರಿಲ್ ಬಂದರೆ ಐಸ್ ಫುಲ್ ಆಗಿರುತ್ತೆ. ಓಕೆ, ಆ್ಯಂಡ್ ವೆರಿ ಆಟ ಆಡೋಷ್ಟು ಐಸ್ ಏನಿಲ್ಲ, ಸ್ನೋ ಏನಿಲ್ಲ. ಎಕ್ಸಾಕ್ಟ್ಲಿ, ಯು ಆರ್ ರೈಟ್. ಸೊ ನೀವು ನೋಡ್ಬೋದು ಅಲ್ಲಿ ಒಂದು ಇದು ನದಿ, ಇದು ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ನೀವು ನೋಡಿದ್ರೆ ಇದೆಲ್ಲ ಸ್ನೋ. ಇದೆಲ್ಲ ನೋಡಿ, ಇದೆಲ್ಲ ಇದೆಯಲ್ಲ, ಇದೆಲ್ಲ ಸ್ನೋ ಇವೆಲ್ಲ. ಓಕೆ, ಅಂದರೆ ಹಿಮ ಬಿದ್ದಿರೋದು ಇದೆಲ್ಲ ನೀವು ನೋಡ್ಬೋದು. ಬಟ್ ಆದರೆ ನೀವು ಅಲ್ಲಿ ನೋಡ್ಬೋದು ಪ್ಲೇಯಿಂಗ್ ಗ್ಲೇಷಿಯರ್ಸ್. ಆ ಪ್ಲೇಯಿಂಗ್ ಆಗಿರೋ ಗ್ಲೇಷಿಯರ್ಸು ನದಿ. ನಾವು ಆ ಕಡೆಯಿಂದ ಈ ಕಡೆ ಬರಬೇಕಾದ್ರೆ ಆ ನದಿ ದಾಟ್ಕೊಂಡು ಬಂದ್ವಿ. ನದಿ ದಾಟ್ಕೊಂಡು ಬರಬೇಕಾದ್ರೆ ಹೆಂಗೆ ಬಂದ್ವಿ ಅಂದರೆ ಇದು ಫುಲ್ ಫ್ರೀಸ್ ಆಗೋಗ್ಬಿಟ್ಟಿತ್ತು. ಫ್ರೀಸ್ ಆಗಿದ್ದು ಐಸ್ ಮೇಲೆ ನಾವು ನಡ್ಕೊಂಡು ಬಂದ್ವಿ. ಹಾಗಾಗಿನೇ ಇಲ್ಲಿ ಬರೋಕ್ಕಾಗಿದ್ದು. ಈ ಕಡೆ ಇಲ್ಲ ಅಂದರೆ ಈ ಕಡೆ ಬರೋಕ್ಕಾಗಲ್ಲ, ಯಾಕಂದರೆ ನದಿ ಇರುತ್ತೆ. ನಿಮಗೆ ಬ್ರಿಡ್ಜ್ ಎಲ್ಲೂ ಅವರು ಕಟ್ಟಿಲ್ಲ. ಸೊ ನಾವು ವಿಂಟರಲ್ಲಿ ಬಂದಿರೋದಕ್ಕೆ ಈ ಕಡೆ ಬಂದಿದ್ದೀವಿ. ನೋಡಿ, ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ತಾ ಇರೋದ್ರಿಂದ ಜಾಸ್ತಿ ಮಾತಾಡೋಕ್ಕಾಗ್ತಾ ಇಲ್ಲ. ಐ ಹೋಪ್ ಯು ಗೈಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಈ ಕಡೆ ಬರ್ಬೇಕಂತ ಹೇಳಿದ್ರೆ ನೀವು ಮೊದಲು ಎಕ್ಸ್ಟ್ರೀಮ್ಲಿ ವಾರ್ಮ್. ನೋಡಿ, ನಾವು ಇದು ಹೊರಗಡೆ ಒಂದು ನಾನು ಇಷ್ಟು ದಪ್ಪ ಇಲ್ಲ, ಇಷ್ಟು ದಪ್ಪ ಕಾಣಿಸ್ತಾ ಇದ್ದೀನಿ. ಸೊ ದಟ್ ಮೀನ್ಸ್ ಟೋಟಲ್ ಎಷ್ಟು ಕ್ಲಾತ್ಸ್ ಹಾಕೊಂಡಿರ್ತೀನಿ ಯೋಚನೆ ಮಾಡಿ. ಈಗ ಇಲ್ಲಿ ಎಕ್ಸಾಕ್ಟ್ಲಿ -1 ಡಿಗ್ರಿ ಇದೆ. ಇನ್ನು ಜಾಸ್ತಿ ಇದೆ. -15 ಡಿಗ್ರಿ -15 ಇದೆ. ಮೋಸ್ಟ್ಲಿ ನೀವು ಗೂಗಲಲ್ಲಿ ಚೆಕ್ ಮಾಡ್ಬೋದು. -15 ಡಿಗ್ರಿವರೆಗೂ ಇರ್ಬೋದು, ಅಥವಾ -12 ಡಿಗ್ರಿ ಗ್ಯಾರಂಟಿ, ನೋ ಡೌಟ್. ಇಲ್ಲಿ ನೆಟ್ವರ್ಕ್ ಇಲ್ಲ, ಇಲ್ಲಾಂದ್ರೆ ಅದು ತೋರಿಸ್ಬೋದಾಗಿತ್ತು. ಇಲ್ಲಿ ನೆಟ್ವರ್ಕ್ ಇಲ್ಲ. ಇನ್ನೊಂದು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿ -15 ಡಿಗ್ರಿ ಅಂದರೆ ಫ್ರೀಸ್ ಆಗ್ಬೋದು ಅಂತ ನೀವು ಕೇಳ್ಬೋದು. ಏನಂತ ಹೇಳಿದ್ರೆ ಸನ್ಲೈಟ್ ಇರೋದ್ರಿಂದ ಸ್ವಲ್ಪ ಇಲ್ಲಿ ತಾಪಮಾನ ಸ್ವಲ್ಪ ಜಾಸ್ತಿ ಇದೆ. ಹಾಗಾಗಿ ನಾವಿಲ್ಲಿ ಬಂದು ಮಾತಾಡ್ಬೋದು. ನೀವು ನೋಡ್ಬೋದು ಟೂರಿಸ್ಟು ಈ ಟೈಮಲ್ಲಿ ಸ್ವಲ್ಪ ಕಡಿಮೆ ಇದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಜಾಸ್ತಿ ಇರ್ತಾರೆ. ಅಂತ ಸ್ನೋ ಎಲ್ಲ ಏನಿಲ್ಲ ಇಲ್ಲಿ, ಜಸ್ಟ್ ಸುಮ್ಮನೆ ವಾಕ್ ಮಾಡ್ಬೋದು ಅಷ್ಟೇ. ಇದು ಎಕ್ಸ್ಟ್ರೀಮ್ಲಿ ವಾರ್ಮ್ ಕ್ಲಾತ್ನ ತಗೊಂಡ್ಬಿಟ್ಟು ನಿಮ್ಮ ಮೇಲಿಂದ ಆಟ ಆಡ್ಬೋದು ಸ್ನೋ ಅಲ್ಲಿ. ಓಕೆ, ಬಿ ಕಾಷಿಯಸ್ ಸ್ವಲ್ಪ. ಸೊ ಆ ಕಡೆ ಅಲ್ಲಿ ದಾರಿ ಇಲ್ಲ, ನೀವು ನೋಡ್ಬೋದು. ಆ ಕಡೆ ರೋಡ್ ಇದೆ, ರೋಡ್ ಇಲ್ಲ ಅಷ್ಟು, ಬಟ್ ಅಲ್ಲ ದಾರಿ ಇಲ್ಲ ಅಲ್ಲಿ. ಆ ಕಡೆ ಬಂದು ಟಿಬೆಟ್ ಬಾರ್ಡರ್, ಇಂಡೋ ಚೈನಾ ಬಾರ್ಡರ್. ಇಲ್ಲೆಲ್ಲ ಫಾರಿನ್ ನೇಷನ್ಸ್ಗೆ ಬಾರ್ಡರ್, ಆದ್ರಿಂದ ಇಲ್ಲಿಗೆ ಲಾಸ್ಟ್ ಮಾಡಿದ್ದಾರೆ. ಇದರ ಮೇಲೆ ನಾವು ಹೋಗೋ ಹಾಗೆ ಇಲ್ಲ. ನಮ್ಮ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಾವು ಕರ್ನಾಟಕದಿಂದ
ಸಿಕ್ಕಿಂ, ನಾರ್ತ್ ಸಿಕ್ಕಿಂ, ಎಂಡ್ ಆಫ್ ಇಂಡಿಯಾಗೆ ಬಂದಿದ್ದೀವಿ. ಸೊ ಐ ಆಮ್ ವೆರಿ ಶ್ಯೂರ್ ನಿಮಗೆ ನಮ್ಮ ವಿಡಿಯೋ ಲೈಕ್ ಆಗಿರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎನಿಥಿಂಗ್ ಪ್ಲೀಸ್ ಕಮೆಂಟ್. ನಿಮ್ಮ ಕಮೆಂಟ್ಸು, ನಿಮ್ಮ ಲೈಕು ನಮಗಿನ್ನೂ ಜಾಸ್ತಿ ಕಡೆ ಟ್ರಾವೆಲ್ ಮಾಡ್ಬೇಕನ್ಸುತ್ತೆ, ಇನ್ನೂ ಜಾಸ್ತಿ ಅಡ್ವೆಂಚರಸ್ ಆಗಿರಬೇಕು ಅಂತ ನಮಗೆ ಫೀಲ್ ಆಗುತ್ತೆ. ಸೊ ಇನ್ನೂ ಸ್ವಲ್ಪ ಹೆಂಗೆ ಫೀಲ್ ಆಗಬೇಕಂತ ಹೇಳಿದ್ರೆ ನೀವೆಲ್ಲ ಲೈಕ್ ಮಾಡಿ. ಅವ್ರ ನೋಡಿ, ನಾನು ಅವಾಗಲೇ ಹೇಳಿದ್ನಲ್ಲ, ಒಂದು ವ್ಯಾಲಿ ಫ್ರೀಸ್ ಆಗೋಗ್ಬಿಟ್ಟಿದೆ ಅಂತ. ನೋಡಿ, ಇದೇ ವ್ಯಾಲಿ, ಅದು ಇದು ವ್ಯಾಲಿ. ಇದು ಹೆಂಗಿದೆ, ನೀರು ಹೋಗ್ತಾ ಇದೆ. ಆ ನೀರೇನು ಜಾಗ ಕಾಣುತ್ತೆ ನಿಮಗೆ, ಇಲ್ಲಿ, ಅಲ್ಲಿ, ಅಲ್ಲಿ, ಅಲ್ಲಿ. ಸೊ ಬೇಸಿಕ್ಕಾಗಿ ಏನಾಗ್ತಿದೆ ಅಂದರೆ ನೀರು ಕೆಳಗೆ ಹೋಗ್ತಾ ಇದೆ, ಮೇಲೆ ಬ್ರೈಟ್ ಆಗಿದೆ. ಸೊ ಅದ್ರ ಮೇಲೆ ನಾವು ನೋಡ್ಬೋದು. ಅಲ್ಲಿ ಸ್ವಲ್ಪ ಜನ ನೋಡಿ, ಮೇಲೆ ಮ್ಯಾಗಿ, ಮೋಮೋಸ್ ಎಲ್ಲ ಸಿಗುತ್ತೆ, ಕಾಫಿ ಟೀ ಎಲ್ಲ ಸಿಗುತ್ತೆ, ಬಾಡಿ ಬಿಸಿ ಮಾಡ್ಕೊಳ್ಳೋಕ್ಕೆ ಎಲ್ಲ ಸಿಗುತ್ತೆ ಮೇಲೆ. ಫುಲ್ 0 ಪಾಯಿಂಟಲ್ಲಿ ಸುತ್ಕೊಂಡು ಬಂದಾಯಿತು. ಈಗ ಮ್ಯಾಗಿ ತಿಂತಾ ಇದ್ದೀವಿ ಗುರುಗಳೇ. ನೋಡಿ ಹೆಂಗೆ ಬರ್ತಾ ಇದೆ. ನಾವೀಗ ಇಲ್ಲಿ ಹೋಟೆಲ್ ಏನೂ ಇಲ್ಲ, ಮ್ಯಾಗಿ, ಎಗ್ ಮ್ಯಾಗಿ. ನಾನ್ ವೆಜ್ ಇದ್ದರೆ ನಾನ್ ವೆಜ್ ತಿನ್ನಿ, ವೆಜ್ ಇದ್ದರೆ ವೆಜ್ಜು. ಟ್ರಸ್ಟ್ ಮೀ, ಇಟ್ಸ್ ವೆರಿ ನೈಸ್. ಈ ವೆದರ್ಗೆ ತುಂಬ ಇಂಪಾರ್ಟೆಂಟು. ಏನಕ್ಕಂದರೆ ಡಿಹೈಡ್ರೇಟ್ ಆಗೋಗ್ಬಿಟ್ಟಿರುತ್ತೆ. ಒಂದು ಎರಡನೇದು ಹೊಟ್ಟೆ ಹಸಿತಾ ಇರುತ್ತೆ, ವಿಚ್ ವುಡ್ ನಾಟ್ ಬಿ ಅವೇರ್. ಮತ್ತೆ ನೀರು ತಗೊಂಡು ಬನ್ನಿ. ನೋಡಿ, ನೀರು ಮಾರ್ತಾ ಇಲ್ಲ, ಆಚೆಯಿಂದ ನೀರು ನೋ ವಾಟರ್. ಇಲ್ಲೆಲ್ಲೂ ನೀರು ಸಿಗಲ್ಲ. ಬರ್ತಾ ನೀವು ನೀರು ತೊಗೊಂಬನ್ನಿ. ಓಕೆ, ನಿಮಗೆ ನೀರು ಕುಡಿಬೇಕನ್ಸಲ್ಲ, ಅದಾದರೆ ಕುಡೀರಿ, ಡಿಹೈಡ್ರೇಟ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಬಾಡಿ ತುಂಬ ಕಷ್ಟ ಬೀಳುತ್ತೆ. ಮೋಸ್ಟ್ಲಿ ಇಲ್ಲಿ ನಿಮ್ಗೆ ಗೊತ್ತಾಗಲ್ಲ, ನಿಮ್ಮ ಊರಿಗೆ ಹೋದ್ಮೇಲೆ ನಿಮಗೆ ತುಂಬ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಎಂಜಾಯ್ ದಿಸ್ ಪ್ಲೇಸ್, ಎಂಜಾಯ್ ಎವ್ರಿ ಮೂಮೆಂಟ್. ಇಟ್ ಈಸ್ ವೆರಿ ನೈಸ್. ಎಂಜಾಯ್ ಮಾಡಬೇಕಾಗಿರುವಂಥ ಜಾಗ. ಬಟ್ ರಿಮೆಂಬರ್, ಇಟ್ ಈಸ್ 0 ಡಿಗ್ರಿ. ತುಂಬ ತಿಳಿಯೋಕ್ಕಾಗಲ್ಲ, ನಾನು ಆವಾಗಲೇ ಹೇಳಿದಂಗೆ.